ನಮಗೆ ರಾತ್ರಿ 2 ಗಂಟೆಗೆ ತಿಳಿತು. 2 ಗಂಟೆಗೆ ನಾವು 4 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ. ಅಷ್ಟರಲ್ಲೇ ನಿಯರೆಸ್ಟ್ ನಮ್ಮ ಫ್ರೆಂಡ್ಸ್ ಅವರಿಗೆ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಬರಕ್ಕೆ ಹೇಳಿದ್ವಿ. ನಾವು ಅಲ್ಲಿಂದ ಮತ್ತೆ ಪಿಕ್ ಮಾಡಿ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಅಪೋಲೋದಲ್ಲಿ. ಎಲ್ಲೆಲ್ಲಿ ಪೆಟ್ಟಾಗಿದೆ ಮೇಡಮ್, ಹೇಗಿದ್ದಾರೆ ಈಗ? ಇಬ್ಬರಿಗೆ ಕಾಲ್ಗೆ ಏಟಾಗಿದೆ, ಒಬ್ಬರಿಗೆ ಕಾಲ್ಗೆ ಫ್ರಾಕ್ಚರ್ ಆಗಿದೆ, ಇನ್ನೊಬ್ಬರಿಗೆ ಕಾಲ್ಗೆ ಸ್ಟಿಚಸ್ ಬಿದ್ದಿದ್ದಾವೆ. ಇನ್ನೊಂದು ನನ್ನ ಮಗಳಿಗೆ ಸ್ವಲ್ಪ ಹಣೆ ಮೇಲೆ ಗಾಯ ಆಗಿದೆ. ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಮಕ್ಕಳು. ಯಾವ ಸೀಟಲ್ಲಿ ಇದ್ರು ಮೇಡಮ್? ಮತ್ತೆ ಅವ್ರಿಗೆ ಹೇಗೆ ಬಂದ್ರು? ಅವರು ಬ್ಯಾಕ್ ಸೈಡ್ ಸೀಟಲ್ಲಿ ಇದ್ರು. ಸೊ ಕಂಟೈನರ್ ಬಸ್ಗೆ ಹೊಡೆದಾಗ ಒಂದು ಗ್ಲಾಸ್ ಬ್ರೇಕ್ ಆಗಿದೆ ಹಿಂದ್ಗಡೆ. ಸೊ ವಿಂಡೋ ಇಂದ ಹೊರಗಡೆಗೆ ಜಂಪ್ ಮಾಡಿ ಇವರು ಹೊರಗಡೆ ಬಂದಿದ್ದಾರೆ. ಸೊ ಫಸ್ಟ್ ಏಡ್ ಸಿರಾ ಹಾಸ್ಪಿಟಲ್ ಅಲ್ಲಿ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಕರ್ಕೊಂಡ್ ಬಂದಿದ್ದೇವೆ. ಹೊರಗಡೆ ಬರುವಾಗ ವಿಂಡೋ ಮೂಲಕ ಹೊರಗಡೆ ಬಂದು ಜೀವ ಉಳಿಸ್ಕೊಂಡ್ರು ಮೇಡಮ್. ಆ ಟೈಮಲ್ಲಿ ಇನ್ನು ಬೇರೆ ಪ್ಯಾಸೆಂಜರ್ಗಳೆಲ್ಲ ಇನ್ನು ಒಳಗಡೆ ಇದ್ರಂತೆ. ಇವರು ಹೆದರ್ಕೊಂಡು ಇವ್ರು ಹೊರಗಡೆ ಬರೋದ್ರಲ್ಲಿ ಬೇರೆಯವ್ರ ಮೇಲೆಲ್ಲ ಅವರು ಅಬ್ಸರ್ವ್ ಮಾಡಕ್ ಹೋಗಿಲ್ಲ. ಸೊ ಹಂಗಾಗಿ ಇನ್ನು ಇಬ್ರು ಇವ್ರ ಜೊತೆ ಇನ್ನೂ ಒಟ್ಟು 5 ಜನ ವಿಂಡೋ ಇಂದಾನೆ ಹೊರಗಡೆ ಬಂದಿದಾರಂತೆ. ರಿಮೈನಿಂಗ್ ಇನ್ನು ಇದ್ರು ಒಳಗಡೆ. ಆಲ್ರೆಡಿ ಅಲ್ಲಿ ಸ್ಮೆಲ್ಸ್ ಬರ್ತಾ ಇದ್ವು, ಹೊಗೆದು ಅಂತ ಹೇಳಿದ್ರು. ಇನ್ನು ಟ್ರೀಟ್ಮೆಂಟ್ ಅಲ್ಲಿ ಇದಾರೆ. ಹೇಳ್ಬೇಕು ಡಾಕ್ಟರ್ ಇನ್ನ ಏನು ಅಂತ. ಇನ್ನು ಡಾಕ್ಟರ್ ಎಲ್ಲ ಟೆಸ್ಟ್ಗಳು ನಡೀತಾ ಇದಾವೆ ಸರ್. ಇನ್ನು ಡಾಕ್ಟರ್ ಏನು ಹೇಳಿಲ್ಲ, ಹೇಳ್ತಾರೆ. ತಿಳಿದ್ಮೇಲೆ ನಾನು ಇನ್ಫಾರ್ಮ್ ಮಾಡ್ತೀನಿ. ತುಂಬಾ ಪ್ಯಾನಿಕ್ ಮೂಡ್ ಅಲ್ಲಿ ಇದ್ರು ಮೇಡಮ್. ಅವರು ಹೊರ ಬರ್ತಿದ್ದ ಹಾಗೆ ಬಸ್ ಕೂಡ ಬ್ಲಾಸ್ಟ್ ಆಯ್ತು ಅಂತ ಹೇಳಿ. ಹೌದು ಅವಾಗ ಇದ್ರ ಮೇಡಮ್ ಇನ್ನ ಪ್ಯಾಸೆಂಜರ್ಸ್ ಅದರಲ್ಲಿ ಅಂದ್ರೆ ಅವರು ಬಂದು ಸೈಡ್ಗೆ ಕೂತ್ಕೊಂಡ್ಬಿಟ್ಟಿದ್ರಂತೆ. ಅವರು ಹೆದರ್ಕೊಂಡು ಆ ರಕ್ತ ಎಲ್ಲ ನೋಡ್ಬಿಟ್ಟು ಆಮೇಲೆ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ದಾರೆ. ಬ್ಲಾಸ್ಟ್ ಆಗೋ ಟೈಮಲ್ಲೂ ಇದ್ರು ಇದ್ರು ಅನ್ಸುತ್ತೆ ಸುಮಾರು ಜನ. ಆಮೇಲೆ ಇವ್ರು ಟ್ರೀಟ್ಮೆಂಟ್ ತಗೊಳ್ಳುವಾಗನು ಬರ್ನಿಂಗ್ ಬಾಡೀಸ್ ಬರ್ತಿದ್ವಂತೆ 1-2. ಅದನ್ನು ನೋಡ್ಕೊಂಡು ಇವರು ಸ್ವಲ್ಪ ಹೆದರ್ಕೊಂಡಿದ್ದಾರೆ ಮಕ್ಕಳು. ಅವ್ರು ಇನ್ನ ಅಷ್ಟು ಇದಿಲ್ಲ ಸರ್, ಅದೇ ಪ್ಯಾನಿಕ್ ಅಲ್ಲೇ ಇದ್ದಾರೆ ಅವ್ರು. ಅದೇ ಇದ್ರಲ್ಲಿ ನಿಮ್ಗೆ ಹೊರಗಡೆ ಬಸ್ಸಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ನಿಮ್ಗೆ ಫೋನ್ ಮಾಡಿದ್ರು ಮೇಡಮ್? ಹೌದು. ಓಕೆ, ಅಲ್ಲೇ ಲೋಕಲ್ ಹಾಸ್ಪಿಟಲ್ ಅಲ್ಲೇ ಪ್ರೈಮರಿ? ಹೌದು. ಫಸ್ಟ್ ಏಡ್ ಅಲ್ಲೇ ಮಾಡಿಸ್ಕೊಂಡು ಇದ್ರು. ನಾವು ಮತ್ತೆ ಅಲ್ಲಿಂದ 4:15 ಹಂಗೆ ಪಿಕಪ್ ಮಾಡಿ ಈ ಕಡೆ ಬಂದು. ಈಗ ಅನಿರುದ್ಧ ಫ್ಯಾಮಿಲಿ ಮತ್ತೆ ಇನ್ನೊಬ್ಬರು ಫ್ಯಾಮಿಲಿ ಕೂಡ ಇಲ್ಲ? ಹೌದು. ಅನಿರುದ್ಧ ಅವ್ರ ಫಾದರ್ ಇದ್ದಾರೆ. ಆಮೇಲೆ ಅಮೃತ ಅಂತ ಇನ್ನೊಬ್ರು ಅವ್ರ ಸಿಸ್ಟರ್ ಇದ್ದಾರೆ. ಹೇಳಿ ಸರ್, ಯಾವಾಗ ಟ್ರಾವೆಲ್ ಮಾಡಲಿಕ್ಕೆ ಶುರು ಮಾಡಿದ್ರು? ಅಂದ್ರೆ ಯಾವ ಟೈಮ್ಗೆ? Okay, you can speak to English. So my son was going for just a vacation in Gokarna. I just got a call in the night at 2 o'clock that the bus met with an accident. I don't have much details that what has happened and how it has happened, because they tried to escape from the window and they got some injuries and all. What happened after that we don't know. So that her friends, they picked them up and then we came to Sagar. Okay, how is the health condition? Health is okay, not very major injuries, but yeah, there are investigations going on. Okay, how many years old? 21 years. 21. You are studying in college or? He is working. When he was returning that day? They were going yesterday night. Return plan was on Sunday. అదే నిన్న రాత్రి 2 o'clock అలా కాల్ వచ్చింది మా చెల్లెల దగ్గర నుంచి. I got a call around 2 a.m. last night saying that for my parents and my sister that there's been like a collision with the truck, and and they managed to jump out luckily. So but then they were all injured, and at that time I was here and we didn't know what to do, and then luckily her parents went to pick her up, and then but then they all are injured, and it's like sad to see them there, but by God's grace nothing happens. So అందరితో మాట్లాడాను. అవును, వాళ్ళందరికీ ఇప్పుడు పర్లేదు, కానీ అందరికీ దెబ్బలు తగిలాయి, అంతా నొప్పి అదంతా ఉంది. నేనా? వాళ్ళు ఇద్దరు ఈవైలో పనిచేస్తున్నారు. ఒక అమ్మాయి ICICI ಫೈನಾನ್ಸ್ ಅಕೌಂಟಿಂಗ್ లో ఉన్నారు. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.